ಇರುವುದನ್ನು ಹಂಚಿ ಉಣ್ಣುವುದು ಬಹಳ ದೊಡ್ಡದು, ಹಸಿದವರಿಗೆ ನೀಡುವುದು ಬಹಳ ದೊಡ್ಡದು. ಅದಕ್ಕಾಗಿಯೇ ಬಸವಣ್ಣನವರು ಈ ವಚನವನ್ನು ಹೇಳಿದರು, ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವೆಲ್ಲವ. ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ. ಮನುಷ್ಯರಿಗೆ ತಿಳಿಸುವಾಗ ಕಾಗೆ ಕೋಳಿಗಳ ಉದಾಹರಣೆಯನ್ನು ಕೊಟ್ಟರು. ಯಾಕೆ? ಅವು ನಮಗಿಂತ ಮೊದಲು ಬಂದವು ಜಗತ್ತಿಗೆ. ಅವೆಲ್ಲ ಬಂದ ಮೇಲೆ ಕೊನೆಗೆ ಬಂದವರು ನಾವು ನೀವು. 84 ಲಕ್ಷ ಜೀವರಾಶಿಗಳಲ್ಲಿ ಸಣ್ಣ ಸಣ್ಣ ಹುಳುಹುಪ್ಪಡಿಗಳು, ಕ್ರಿಮಿಗಳು, ಕೀಟಗಳು, ಪಶು ಪಕ್ಷಿಗಳು, ಖಗ ಮೃಗಗಳು ಇವೆಲ್ಲ ಬಂದಾದ ಮೇಲೆ ಕೊನೆಗೆ ಬಂದಿರುವಂಥ ಅದ್ಭುತವಾದ ಪ್ರಾಣಿ ಇದು ಮನುಷ್ಯ ಪ್ರಾಣಿ. ಅದಕ್ಕಾಗಿ ಅವುಗಳ ಉದಾಹರಣೆ ಕೊಟ್ಟರು ಅವರು. ಅವರಷ್ಟೇ ಕೊಟ್ಟಾರಂತಲ್ಲ, ಈ ಲೌಕಿಕವಾದ ಜಗತ್ತಿನೊಳಗೆ ವ್ಯಾವಹಾರಿಕವಾಗಿ ನಾವು ಮಾತಾಡೋ ಮುಂದೆ ಅನ್ನೋದಿಲ್ಲ ಏನ್ರಿ ಅವ್ರ ಬಳಗ ಅಂದ್ರೆ ಕಾಗೆ ಬಳಗ ಅಂತೀರಿಲ್ಲ. ನಿಮ್ಗೆ ಯಾರು ಹೇಳ್ಯಾರ ಅನ್ನಂತ ಅಂತೀರಿ ನೋಡ್ರಿ. ಅದಕ್ಕೆ ಅದನ್ನು ಉದಾಹರಣೆ ಕೊಟ್ರಿ, ಕಾಗಿನ ಕೊಟ್ರಿ. ಕಾಗಿ ಬಳಗಿದ್ದಂಗೆ ರೀ ಅವ್ರ ಬಳಗ ಅನ್ನೋದಿಲ್ಲ. ಎಲ್ಲದಕ್ಕೂ ಪ್ರಾಣಿಗಳೇ ಉದಾಹರಣೆ ಸಿಗ್ತಾವ ನಮಗೆ. ಏನು ಹಾಡ್ತಾರೆ ಗವಾಯಿಗಳು, ಏನು ಉದಾಹರಣೆ ಕೊಡ್ತೀರಿ? ನೋಡ್ರಿ, ನಮ್ಮ ಮಕ್ಕಳು ಎಷ್ಟು ಜಾಣ್ರಿ ಇದ್ದಾರೆ, ಕೋಗಿಲೆ ಅಂತಾರೆ ಅವ್ರು. ಹಾಡಾಕ ಉದಾಹರಣೆ ಕೊಡೋದಾದ್ರೆ ಇತಿಹಾಸದೊಳಗೆ ಲತಾ ಮಂಗೇಶ್ಕರ್ ಇರಲಿ, MS ಸುಬ್ಬಲಕ್ಷ್ಮಿ ಇರಲಿ, ದೊಡ್ಡ ದೊಡ್ಡ ಗಾಯಕರು ಇವರು, ಅವ್ರಿಗೆಲ್ಲ ಉದಾಹರಣೆ ಕೊಟ್ಟಾಗ ಏನು ಕೊಟ್ಟಿವಿ? ಗಾನ ಕೋಗಿಲೆ. ಆ ಕೋಗಿಲೆ ಹಾಡ್ದಂಗೆ ಈ ಕೋಗಿಲೆ ಆಡಿತು ಅಂತ ಆ ಕೋಗಿಲೆಯ ಉದಾಹರಣೆಯನ್ನು ಈ ಕೋಗಿಲೆಗೆ ನಾವು ಕೊಟ್ಟಿವಿ. ನೋಡಿ, ಶರಣರ ಅಷ್ಟೇ ಅಲ್ಲ, ಈ ಲೌಕಿಕ ಆಧುನಿಕ ಜಗತ್ತಿನೊಳಗೂ ಇವನು ಉದಾಹರಣೆ ಕೊಡ್ತೀವಿ. ಒಬ್ಬ ಭಾಳ ದುಡಿತಿದ್ದ ಅಂದ್ರೆ ಏನಂತೀವಿ ರೀ? ಕತ್ತಿ ದುಡ್ದಂಗೆ ದುಡಿತಾನೆ ನೋಡ್ರಿ ಅಂತೀವಿ. ದುಡಿಯೋದಕ್ಕೆ ಅದ ಉದಾಹರಣೆ. ಮನುಷ್ಯ ದುಡ್ದಂಗೆ ಕತ್ತಿ ದುಡಿತದಂದ್ರೆ ಧಾರವಾಡಕ್ಕೆ ಒಯ್ತಾರೆ, ಹಂಗೆ ಅನ್ನಕ್ಕೆ ಬರೋಂಗಿಲ್ಲ, ಅಂದಿಲ್ಲ ಯಾರು. ಅವರು ಸಾಹಿತ್ಯದೊಳಗೆ ಬರೀಲಿ, ಕಾವ್ಯದೊಳಗೆ ಬರೀಲಿ, ಮಾತಿನೊಳಗೆ ಮಾತಾಡಲಿ, ಎಲ್ಲರೂ ಮಾತಾಡೋದು ಇದನ್ನು ಏನಂತೀರಿ? ಕತ್ತಿ ದುಡ್ದಂಗೆ ದುಡಿತಾನ್ರಿ. ಅತಿ ಸೊಕ್ಕು ಬಂದಿತ್ತು. ಯಾರು ಮಾತಾಡಿದ್ರು ಹೊಯ್ಕಂತಿದ್ದ, ಹೆಂಗಾರ ಮಾಡ್ತಿದ್ದ ಅಂದ್ರೆ ಏನಂತೀರಿ? ಆ ದುರ್ಗವನ ಕೋಣಕ್ಕೆ ಬಂದಂಗೆ ಬಂದದ ಸೊಕ್ಕ. ಕೋಣವನ್ನು ಉದಾಹರಣೆ ಕೊಡ್ತಾರೆ ನೋಡ್ರಿ. ಕೊಡೋದಿಲ್ರಿ. ಅತಿ ಬುದ್ಧಿವಂತ ಇದ್ದ, ಜಾಣ ಇದ್ದ ಅಂದ್ರೆ ಏನ್ರಿ ಅವನ ಬುದ್ಧಿ ನರಿ ಬುದ್ಧಿ ಇದ್ದಂಗೆ ಅದ ಅಂತ ನೋಡ್ರಿ. ಅದಕ್ಕೆ ಅದ ಉದಾಹರಣೆ, ಮತ್ತು ಬೇರೆ ಉದಾಹರಣೆನೇ ಇಲ್ಲ, ನಿಮಗೆ ಬದಲಿ ಮಾಡೋಕೆ ಆಗೋದೇ ಇಲ್ಲ. ಅತಿ ಬೊಗಳ್ತಿದ್ದಂದ್ರೆ ಮಾತಾಡೋದು ಬೇರೆ, ಬೊಗಳೋದು ಬೇಡ್ರೆ. ಮತ್ತು ಮಾತಾಡೋದು ಬೇರೆ, ಬೊಗಳೋದು ಬೇರೆ. ನೋಡ್ರಿ ಏನಂತೀರಿ? ಏನ್ರಿ ಅದು ಹೆಂಗೆ ಬೊಗಳ್ತದ? ಏನು ಬೊಗಳ್ತದ? ಅದು ಬೊಗಳ್ದಂಗೆ ಬೊಗಳ್ತದ. ಏನು ಬೊಗಳ್ದಂಗೆ? ನೋಡ್ರಿ ಎಷ್ಟು ಶಾಣ್ಯಾವದಾವ ನಮ್ಮ ಎಲ್ಲ. ನೀವು ಹಂಗೆ ಬೊಗಳ್ಬೇಡ್ರಿ, ಮತ್ತು ಚಂದ ಮಾತಾಡೋದು ಕಲೀರಿ. ಪ್ರೀತಿಯ ಮಾತು, ನೀತಿಯ ಮಾತು ನಿಮ್ಮ ನಾಲಿಗೆ ಮೇಲೆ ಇರಲಿ, ಹಂಗಾರ ಮಾತಾಡಬೇಡ್ರಿ ಮತ್ತು ಅಂತಾರೆ ನೋಡ್ರಿ. ಬೊಗಳ್ದಂಗೆ ಇವೆಲ್ಲ ಉದಾಹರಣೆಗಳು. ಭಾಳ ಚಂದ ನೃತ್ಯ ಮಾಡ್ತಿತ್ತು, ನಾಟ್ಯ ಮಾಡ್ತಿತ್ತು ಅಂದ್ರೆ ಏನಂತೀರಿ? ಏನ್ರಿ ನವಿಲು ಕುಣದಂಗೆ ಕುಣಿತದ. ಅದು ಕುಣಿಯಕ್ಕೆ ಅದ ಬೇಕು ನೋಡ್ರಿ, ನವಲು ಕುಣದಂಗನ ಕುಣಿಯೋದು. ನೋಡಿ, ಸೃಷ್ಟಿಯೊಳಗೆ ನಮಗಿಂತಲೂ ಮೊದಲು ಬಂದಾವ, ಅವು ಬಂದ ಮೇಲೆ ನಾವು ಬಂದೀವಿ. ಅದಕ್ಕಾಗಿಯೇ ಅವುಗಳನ್ನೇ ಉದಾಹರಣೆ ನಾವು ಹೆಂಗೆ ಲೌಕಿಕ ಜಗತ್ತಿನೊಳಗೆ ಬಳಸ್ತೀವಲ್ಲ. ಏನ್ರಿ ಬೆಕ್ಕಿದ್ದಂಗೆ ಅದಾನಂತಾರೆ. ಬೆಕ್ಕಂದ್ರೆ ಏನ್ರಿ? ಗಪ್ಪನ ಹೊಡ್ಕೊಂಡು ಹೋಗುತ್ತದೆ ಬೆಕ್ಕ. ಬೆಕ್ಕ ಹೇಳ್ದ ಕೇಳ್ದ ಗಪ್ಪನ ಹೊಡ್ಕೊಂಡು ಹೋಗ್ತದ. ನೀವು ಪಾಪ ಎಮ್ಮಿ ಮೈ ತಿಕ್ಕಿ, ಮುಸುರು ನೀರು ಕುಡಿಸಿ, ಮೇವು ಹಾಕಿ, ಚಂದ ಮೇಯಿಸಿ, ಅದನ್ನು ಹಿಂಡ್ಕೊಂಡು ಕಾಸಿ ಹಪ್ಪಾಕಿ ತುಪ್ಪ ಮಾಡಿ ಇಟ್ಟಿರ್ತೀರಿ, ಅದು ಗಪ್ಪನ ಹೊಡೆದೋಗಿರ್ತದೆ, ಸಪ್ಪಳನ ಆಗಿರಂಗಿಲ್ಲ. ಹಂಗೆ ಬರ್ತದೆ ನೋಡ್ರಿ ಕಳ್ಳ ಬೆಕ್ಕ ಅಂತಾರೆ ಅದಕ್ಕೆ. ಏನ್ರಿ ಇವ ಬೆಕ್ಕಿದ್ದಂಗೆ ಅದಾನ್ರಿ, ಗಪ್ಪನ ಹೊಡ್ಕೊಂಡು ಹೋಗ್ಕಾನ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ನಮ್ಮ ಹಿರಿಯರು
ಅಳಿಯನನ್ನು ಬೆಕ್ಕಿಗೆ ಹೋಲಿಸಿದ್ರು ಅವರು. ಇವ 10ನೇ ಗ್ರಹ ಇದ್ದಂಗೆ ಅಂತಿವ. ಇವ ಬಂದು ಗಪ್ಪನ ಯಾವಾಗ ಹೊಡ್ಕೊಂಡು ಹೊಕ್ಕಾನ. ಆ ಉಳಿದುವೆಲ್ಲವೂ ಕೂಡ ಯಾವಾಗಾರ ಒಮ್ಮೆ ಕಾಡ್ತಾವಂತ ಶಾಸ್ತ್ರದೊಳಗೆ ಹೇಳಿದ್ರೆ ಇವ ಕಾಯಂ ಕಾಡಾವಂತ, ಕಾಯಂ ಹೊಡ್ಯಾವಂತ. ಜಾಮಾತ ದಶಮಗ್ರಹ ಅಂತಾರೆ. ಬೆಕ್ಕೆ ಹಂಗೆ ಸಪ್ಪಳು ಮಾಡಲಾರ್ದಂಗೆ ಬಂದು ಗಪ್ಪನ ಹೊಡ್ಕೊಂಡು ಹೋಗುತ್ತಲ್ಲ ಹಂಗೆ ನೋಡಿ. ಹಾಗಾಗಿ ಬಸವಣ್ಣನವರು ಹೇಳ್ತಾರೆ, ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ ಬಳಗವೆಲ್ಲವ. ತನ್ನ ಬಳಗವನ್ನು ಕರ್ಕೊಂಡು ಹಂಚಿಕೊಂಡು ತಿಂತದಲ್ಲ. ಕಾಗೆ ಉದಾಹರಣೆ ಕೊಟ್ಟರು, ಕೋಳಿ ಉದಾಹರಣೆ ಕೊಟ್ಟರು. ತನ್ನ ಕುಲವನ್ನು ಕರೆದು ಕಾಳನ್ನು ಹಂಚಿಕೊಂಡು ತಿಂತದ. ಅರಿವಿನ ಜನ್ಮಕ್ಕೆ ಬಂದಿರುವಂಥ ಮಾನವ, ನಿನ್ನೊಳಗ ಹಂಚಿ ತಿನ್ನುವ ಭಕ್ತಿಯ ಗುಣ ಬರದೇ ಇದ್ರೆ ಆ ಕಾಗೆ ಕೋಳಿಗಳಿಗಿಂತ ನಿನ್ನ ಜೀವನ ಕರಕಷ್ಟ ಕನಿಷ್ಠ ಅಂತಾರ ಬಸವಣ್ಣನವರು. ಅದಕ್ಕಾಗಿ ಕೇವಲ ಭೋಗಕ್ಕಾಗಿ ಬದುಕು ಬಂದಿಲ್ಲ, ತ್ಯಾಗಕ್ಕಾಗಿ ಉಪಯೋಗಕ್ಕಾಗಿ ಬದುಕು ಬಂದದ. ಹಿತವನ್ನು ಬಯಸೋದೇ ಜೀವನದ ನಿಜವಾದ ಧರ್ಮ ಅದ. ಇರುವುದನ್ನು ಹಂಚಿ ತಿನ್ನೋದು. ಕೊಟ್ಟಿದ್ದು ಕೆಟ್ಟಿತೆನಬೇಡ, ಅದು ಕಟ್ಟಿಹುದು ಬುತ್ತಿ ಸರ್ವಜ್ಞ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ. ಎಷ್ಟುಂಡರೆಂದು ಎನಬೇಡ. ಇವು 3 ಮುಟ್ಟ್ಯಾವ ಶಿವನ ಸದರಿಗೆ. ಹಳ್ಳಿಯ ಗರತಿಯರು ಈ ಮಾತನ್ನು ಹೇಳ್ತಾರ. ತ್ಯಾಗ, ನೀಡುವ ಗುಣ, ಹಂಚಿ ಉಣ್ಣುವ ಭಾವ, ಇದು ಭಕ್ತಿಯ ನಿಜವಾದ ಬದುಕಿನ ಸೋಪಾನ. ಇದನ್ನೇ ಧರ್ಮ ಮಾರ್ಗ ಅಂತ ಕರೀತಾರೆ. ಲೋಕಹಿತಂ ಧರ್ಮಂ. ಪರರ ಹಿತವನ್ನು ಬಯಸೋದು ಧರ್ಮ, ಪರರಿಗೆ ಅನುಕೂಲವನ್ನು ಮಾಡೋದು ಧರ್ಮ. ಹಸಿದ ಒಡಲಿಗೆ ಅನ್ನವನ್ನು ನೀಡೋದು ಧರ್ಮ. ಉಣ್ಣದೇ ಇರುವ ದೈವಗಳಿಗೆ ಎಡೆ ಹಿಡಿಯುವುದಕ್ಕಿಂತ ಹಸಿದು ಬಂದವನಿಗೆ ಒಂದಿಷ್ಟು ಅನ್ನವನ್ನು ನೀಡಿದರೆ ಆ ಹಸಿದ ಒಡಲು ಎಷ್ಟು ದೊಡ್ಡ ಹಾರೈಕೆಯನ್ನು ಕೊಡ್ತದಂದ್ರೆ, ಯವಾ ಹಸುಗೊಂಡಿರುವಂಥವನಿಗೆ ಅನ್ನ ನೀಡಿ ಅಂದ್ರೆ ನಿನ್ನ ಮನೆ ತಣ್ಣಗಿರಲಿ ಅಂತ ಆ ಮನಸ್ಸೇನು ಪ್ರಾರ್ಥನೆ ಮಾಡ್ತದ, ಅದು ಮನೆತನಕ್ಕೆ ಅನುಕೂಲವೇ ಆಗಿ ಹೋಗ್ತದ, ಅನುಗ್ರಹವೇ ಆಗಿ ಹೋಗ್ತದ.